ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಪ್ರೀತಿ, ಕಾಳಜಿ ಎಲ್ಲ ನಮ್ಮ ಮೇಲೆ ಹೀಗೆ ಇರಲಿ. ಏನೋ ಒಳ್ಳೇದಾಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದರೆ ಏನು ಮಾಡೋಣ. ನಿಮ್ಮ ಹತ್ರ ಒಂದು ವಿಷಯ ಹೇಳೋದೇ ಮರ್ತಿದ್ದೆ. ಏನು ಗೊತ್ತಾ, ಎಲ್ರೂ ಸ್ಕೂಲ್ಗೆ ಹೋಗ್ತಾರೆ, ಅಷ್ಟೊಂದು ಮಾತಾಡೋಕ್ಕೆ ಯಾರೂ ಸಿಗಲ್ಲ ನನಗೆ. ಆದರೆ ನನಗೆ ಒಬ್ಬ ಫ್ರೆಂಡ್ ಆಗ್ಯಾನೆ. ಯಾರು ಗೊತ್ತಾ? ಇವನ ಹೆಸರು ಮನು ಅಂತ. ನಮ್ಮ ಮನೆ ಹತ್ರ ಬರ್ತಾನೆ, ನನ್ನ ಜೊತೆ ಆಟ ಆಡ್ತಾನೆ, ಮತ್ತು ನಾನು ಏನೇ ನೋವಿದ್ರು ಇವನ ಹತ್ರ ಹೇಳ್ಕೊಂತೀನಿ. ಇವನು ನನಗೆ ಸಮಾಧಾನ ಮಾಡ್ತಾನೆ. ಥ್ಯಾಂಕ್ ಯು ಮನು. ನನ್ನ ಕಷ್ಟ ಎಲ್ಲ ಶೇರ್ ಮಾಡ್ತೀನಿ, ನೀನು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಕಷ್ಟನೆಲ್ಲ ಕೇಳ್ತೀಯ, ನನಗೆ ಸಮಾಧಾನ ಮಾಡ್ತೀಯ, ಮತ್ತು ನನ್ನ ನಗಿಸ್ತೀಯ. ತುಂಬ ಥ್ಯಾಂಕ್ಸ್ ಕಣೋ. ಪರವಾಗಿಲ್ಲ ಚಿಂಟು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಫೀಲ್ ಮಾಡ್ಕೊಂತೀಯ ಹೇಳು? ನೀನು ನನ್ನ ಫ್ರೆಂಡ್ ಅಲ್ವಾ, ನಿನ್ನ ಕಷ್ಟ ನನ್ನ ಕಷ್ಟ ಇದ್ದಂಗಲ್ವಾ. ಏನು ಮಾಡೋಕ್ಕಾಗುತ್ತೆ, ಕಷ್ಟ ಎಲ್ರಿಗೂ ಬರುತ್ತೆ. ತುಮಕೂರಲ್ಲಿ ಇರೋವರೆಗೂ ನೀನು ನನ್ನ ಜೊತೆ ಯಾವಾಗಲೂ ನಗ್ತಾನೆ ಇರಬೇಕು, ಸರಿನಾ? ನಾನು ನಿನ್ನ ಖುಷಿಯಾಗಿ ನೋಡ್ಕೊತೀನಿ, ಸರಿನಾ? ನಾನು ತುಂಬ ಅದೃಷ್ಟವಂತ. ಏನು ಗೊತ್ತಾ, ನಮ್ಮೂರಲ್ಲಿ ಕಿರಣ ಮತ್ತು ಜಯಂತಣ್ಣ, ರಾಧಾ, ನನ್ನ ಫ್ರೆಂಡ್ಸು, ಮತ್ತು ಅಮ್ಮು, ಇಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು, ಮತ್ತು ಇನ್ನು ಯಾರ್ಯಾರು ನನ್ನ ಫ್ರೆಂಡು ಬೆಂಗಳೂರಾಗವ್ರೆ ಗೊತ್ತಾ? ಅವರು ಹೆಸರು ಯೋನಿತಾ ಮತ್ತು ಸುಷ್ಮಾ ಅಂತ. ಮತ್ತು ಹುಡುಗರು ಅಷ್ಟೊಂದೇನು ಪರಿಚಯ ಇಲ್ಲ, ಆದರೆ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಈಗ ನೀನು ಕೂಡ ನನಗೆ ಹೊಸ ಫ್ರೆಂಡ್. ಏನು ಗೊತ್ತಾ ಮನು, ನಿನ್ನ ಜೊತೆ ನಾನು ಮಾತಾಡ್ತಿದ್ರೆ ಮತ್ತು ಓದ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ತೀಯಲ್ವಾ, ಮತ್ತು ನನ್ನ ಜೊತೆ ಆಟ ಆಡ್ತೀಯಲ್ವಾ, ನನಗೆ ತುಂಬ ಖುಷಿ ಆಗುತ್ತೆ. ನಿನ್ನ ಜೊತೆ ಮಾತಾಡ್ಬೇಕಾದ್ರೆ ನಾನು ಈ ನೋವಲ್ಲಿ ಇದ್ದೀನಿ ಅನ್ನೋದನ್ನೇ ಮರ್ತೋಗ್ತೀನಿ ನಾನು. ಬಿಡು ಬಿಡು, ಸಾಕು ಹೊಗಳಿದ್ದು. ಬಾ ಆಟ ಆಡಕ್ಕೆ ಹೋಗೋಣ. ಸರಿ ಆಯ್ತು, ನಡಿ. ಲೋ ಚಿಂಟು. ಏನು ಮನು? ನಮ್ಮಮ್ಮ ಮತ್ತೆ ಮೊಟ್ಟೆ ಸಾಂಬಾರು ಮಾಡಿದ್ ಕಣೋ. ನಾ ಹೇಳೋದು ಮರ್ತೆ ನಾನು. ಹುಡುಗನ ಕರ್ಕೊಂಡು ಬಾ, ಊಟ ಮಾಡಲಿ ಅಂತು. ಮೊದಲೇ ನೀವು ಈ ಪರಿಸ್ಥಿತಿಲಿದ್ದೀರಾ, ಮನೇಲಿ ನಾನ್ ವೆಜ್ ಏನು ಮಾಡಿಲ್ಲ ಅನ್ಸುತ್ತೆ. ಬಂದು ಊಟ ಮಾಡ್ಕೊಂಡು ಹೋಗೋ. ಬೇಡ ಕಣೋ, ನಮ್ಮ ಅಜ್ಜಿನೂ ತಿಂದಿಲ್ಲ, ನಮ್ಮ ಅಮ್ಮನೂ ತಿಂದಿಲ್ಲ. ಅವ್ರನ್ನ ಬಿಟ್ಟು ನಾನು ಹೆಂಗೆ ತಿನ್ನೋದು? ಬೇಕಾದ್ರೆ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಂಗೂ ತಗೊಂಡೋಗಿಡು. ನಮ್ಮ ಅಜ್ಜಿಗೂ ನಮ್ಮ ಅಮ್ಮಂಗೆ ಇಟ್ಟರೆ ಅವರು ಮತ್ತು ವಿದ್ಯುಂಗೂ ತನುಕುಮಾರಿಗೇನು ಬೇಡವಾ? ಮತ್ತು ನಮ್ಮ ದೊಡ್ಡಮ್ಮ ಅಲ್ಲ ಕಣೋ. ನಮ್ಮಮ್ಮ ಏನು ಹೇಳ್ತಿತ್ತು ಗೊತ್ತಾ, ನೀನು ಬಂದಾಗಿಂದ ಇವಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ, ಏನಾದರೂ ತಿನ್ಬೇಕಂದ್ರೆ ಯಾರನ್ನೂ ಕೇಳಂಗಿಲ್ಲ, ಏನಿಲ್ಲ. ಮತ್ತು ಕೇಳೋಕ್ಕೂ ನೀನು ಸಂಕೋಚ ಪಡ್ತೀಯ, ದುಡ್ಡಿಲ್ಲ ಅವ್ರ ಹತ್ರ ಅಂತ. ಮತ್ತು ಏನು ಗೊತ್ತಾ, ಏನಾದರೂ ತಿನ್ಬೇಕಂತ ನಿನಗೂ ಅನಿಸುತ್ತೆ ತಾನೇ. ಅದಕ್ಕೆ ಕಣೋ, ಬಾರು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗಿ ಬಾ. ಪ್ಲೀಸ್ ಕಣೋ, ನಮ್ಮ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟು ಬಾ. ಸರಿ ಆಯ್ತು, ಹೇಳು, ಬರ್ತೀನಿ. ಇವಾಗ ನೀನು ಗುಡ್ ಬಾಯ್. ಹಾಂ, ಹಂಗಾರೆ ನಾನು ಬ್ಯಾಡ್ ಬಾಯ್ನಾ? ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ನಿನ್ನನ್ನು ಯಾರಪ್ಪ ಬ್ಯಾಡ್ ಬಾಯ್ ಅನ್ನೋದು? ಗುಡ್ ಬಾಯ್. ನಿನಗೆ ಒಳ್ಳೆ ಮನಸ್ಸಿದೆ ಕಣೋ. ಆ ಒಳ್ಳೆ ಮನಸ್ಸೇ ಇವತ್ತು ನನಗೆ ಈ ಸ್ಥಿತಿಗೆ ಕಾರಣ. ನೀನಿಲ್ಲ ಅಂದಿದ್ರೆ ಆಲ್ಮೋಸ್ಟು ತುಂಬ ಬೇಜಾರಾಗ್ತಿತ್ತೋ ಏನೋ. ನನ್ನ ಜೊತೆ ಮಾತಾಡೋರು ಯಾರು ಇಲ್ವಲ್ಲಪ್ಪ ಅಂದ್ಕೊಳ್ತಿದ್ದೆ. ನಮ್ಮ ಅಮ್ಮನ ಜೊತೆ ಎಷ್ಟೊತ್ತು ಮಾತಾಡೋಣ, ನಮ್ಮ ಅಜ್ಜಿ ಹತ್ರ ಎಷ್ಟೊತ್ತು ಮಾತಾಡೋಣ, ಇನ್ನು ಫೋನಾಗಿ ಎಷ್ಟೊತ್ತು ಮಾತಾಡೋಣ ಹೇಳು? ನಾನಿದ್ದೀನಲ್ಲ, ನೀನು ಚಿಂತೆ ಮಾಡಬೇಡ, ನಡಿ. ಸರಿ ಆಯಿತು, ಬಾ. ಆದರೂ ನಮ್ಮೂರಿಗೆ ಹೋದ್ರೂ ನಿನ್ನ ಮರೆಯಲ್ಲ ಕಣೋ, ಡೈಲಿ ಫೋನ್ ಮಾಡಿ ಮಾತಾಡಿಸ್ತೀನಿ. ಸರಿ ಆಯ್ತಪ್ಪ, ನಾನು ಮರೆಯಲ್ಲ, ನಡಿ. ಸರಿ ಆಯಿತು, ಬಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರ ಚಾನಲ್ಗೆ ಸ್ವಾಗತ.